ನಮಸ್ಕಾರ. ಕನ್ನಡ ಒನ್ನೆಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಬಿಹಾರದಲ್ಲಿ ಚುನಾವಣೆಗಳಿದೆ. ನವೆಂಬರ್ 6 ಮತ್ತು ನವೆಂಬರ್ 11 ಮತ್ತು 14ನೇ ತಾರೀಕು, ನವೆಂಬರ್ 14ನೇ ತಾರೀಕು ಫಲಿತಾಂಶಗಳಿದ್ದಾವೆ. ಸೊ ಚುನಾವಣೆಗಳು ಹತ್ತಿರ ಬಂದಾಗ ಬಿಜೆಪಿ ಏನು ಮಾಡುತ್ತೆ, ಬಿಜೆಪಿ ಸರ್ಕಾರ ಏನು ಮಾಡುತ್ತೆ, ಮೋದಿ ಸರ್ಕಾರ ಏನು ಮಾಡುತ್ತೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ವಿಪಕ್ಷದ ನಾಯಕರನ್ನ ಯಾವುದಾದ್ರೂ ಒಂದು ಕೇಸಲ್ಲಿ ಫಿಟ್ ಮಾಡಿ ಸಾಧ್ಯ ಆದರೆ ಜೈಲಿಗೆ ಹಾಕ್ಬಿಡ್ಬೇಕು. ಅಂತಹ ಪ್ರಯತ್ನವನ್ನ ಮತ್ತೊಮ್ಮೆ ಬಿಹಾರದಲ್ಲಿ ಮೋದಿ ಸರ್ಕಾರ ಮಾಡ್ತಾ ಇದೆ. ಅಧಿಕಾರಕ್ಕೆ ಬಂದು 11 ವರ್ಷ ಆದರೂ ಸಹ, 11 ವರ್ಷ ತುಂಬಿದ ನಂತರವೂ ಸಹ ಇಲ್ಲಿಯವರೆಗೆ ಸುಮ್ಮನಿದ್ದಂತಹ ಕೇಸ್ಗಳನ್ನೆಲ್ಲ ಕೆದಕಿ ಲಾಲೂ ಪ್ರಸಾದ್ ಯಾದವ್ ಅವರ ಕುಟುಂಬವನ್ನ ಟಾರ್ಗೆಟ್, ಇಡೀ ಕುಟುಂಬನ ಜೈಲಿಗೆ ಹಾಕ್ಬಿಡ್ಬೇಕು, ಜೈಲಿಗೆ ಕಳಿಸ್ಬಿಡ್ಬೇಕು ಅನ್ನೋ ರೀತಿಯಲ್ಲಿ ಪ್ರಯತ್ನಗಳು ನಡೀತಾ ಇದೆ. ಅದರ ಭಾಗವಾಗಿ ಇಷ್ಟು ವರ್ಷ ಸುಮ್ಮನಿದ್ದ ಕೇಸನ್ನ ಈಗ ದಿಢೀರಂತ ಕೋರ್ಟಲ್ಲಿ ಹಾಜರಿ, ಚಾರ್ಜ್ ಶೀಟ್, ವೀಲ್ ಚೇರ್ ಅಲ್ಲಿ ಬರಬೇಕಾಯ್ತು ಲಾಲೂ ಪ್ರಸಾದ್ ಯಾದವ್. ಆರೋಗ್ಯ, ವಯಸ್ಸು ಎಲ್ಲದರ ಹಿನ್ನೆಲೆಯಲ್ಲಿ ಅವರಿಗೆ ವೀಲ್ ಚೇರ್ ಅಲ್ಲಿ ಇದ್ದಾರೆ, ನಡೆಯೋಕ್ಕಾಗೋದಿಲ್ಲ, ವೀಲ್ ಚೇರ್ ಅಲ್ಲಿ ಬರಬೇಕಾಯ್ತು ಚಾರ್ಜ್ ಶೀಟ್. ಅವರ ತಾಯಿ ರಾಬಡಿ ದೇವಿ, ಯಾರು ತೇಜಸ್ವಿ ಯಾದವ್ ಅವರ ತಾಯಿ ಮತ್ತು ತೇಜಸ್ವಿ ಯಾದವ್, ಅವರು ಸಹ ಬರಬೇಕಾಯ್ತು. ಆ ಚುನಾವಣೆಗೆ ತಯಾರಿ ನಡೆಸ್ಕೊಳ್ತಾ ಇರುವಂತಹ ಸನ್ನಿವೇಶದಲ್ಲಿ, ಅಭ್ಯರ್ಥಿಗಳ ಪಟ್ಟಿಯನ್ನು ಫೈನಲ್ ಮಾಡ್ತಿರುವ ಸನ್ನಿವೇಶದಲ್ಲಿ ಈ ಕೋರ್ಟ್ ಕಚೇರಿಗಳ ಕತೆ ಇವತ್ತೇ ಅಲ್ಲ, 2020ರಲ್ಲೂ ಅದೇ ಕೆಲಸ ಮಾಡಿದ್ರು. ಬಿಹಾರ ಚುನಾವಣೆ ಸಂದರ್ಭದಲ್ಲಿ ಲಾಲೂ ಪ್ರಸಾದ್ ಯಾದವ್ನ ಜೈಲಿಗೆ ಹಟ್ಟಿದ್ರು, ಜೈಲಲ್ಲಿ ಕೂರಿಸಿದ್ರು. ಆದರೂ ಸಹ ತೇಜಸ್ವಿ ಯಾದವ್ ತಂದೆಯ ಸಹಾಯ ಇಲ್ಲದೇನೆ ಚುನಾವಣೆಯಲ್ಲಿ ಅತಿ ದೊಡ್ಡ ಪಕ್ಷವಾಗಿ ರಾಜ್ಯದಲ್ಲಿ ಹೊರಹೊಮ್ಮಿದರು. ಅತಿ ದೊಡ್ಡ ಪಕ್ಷವಾಗಿ ಬಿಜೆಪಿಗಿಂತ ಹೆಚ್ಚು ಸೀಟು ಬಂದಿತ್ತು. ತೇಜಸ್ವಿ ಯಾದವ್ 2 ಸೀಟ್ ಹೆಚ್ಚಿಗೆ ಬಂದಿತ್ತು. ಬಿಜೆಪಿಗೆ 75, ತೇಜಸ್ವಿ ಯಾದವ್ಗೆ 77 ಸೀಟು ಬಂದಿತ್ತು. ಆದರೂ ಸಹ ಇವ್ರದ್ದು ಘಟಬಂಧನ, ಆಪರೇಷನ್ ಕಮಲ, ಐಟಿ, ಇಡಿ, ಸಿಬಿಐ ಈ ಭಯಗಳ ನಡುವೆ ಒಂದು ಸರ್ಕಾರ ರಚನೆ ಮಾಡ್ಕೊಂಡು ಹೋಗ್ತಾರೆ. ನಿತೀಶ್ ಕುಮಾರ್ಗೆ ಪಲ್ಟಿ ರಾಮ್ ನಿತೀಶ್ ಕುಮಾರ್ ನಡೀತು. ಆದರೆ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರು. ಮತ್ತೆ ಈ ಬಾರಿ ಚುನಾವಣೆಗಳು ಬಂತು, ಈಗ ಇಡೀ ಕುಟುಂಬನೇ ಟಾರ್ಗೆಟ್ ಮಾಡೋಣ ಅಂತ ಹೇಳಿ ರಾಬಡಿ ದೇವಿ, ಲಾಲೂ ಪ್ರಸಾದ್ ಯಾದವ್, ತೇಜಸ್ವಿ ಯಾದವ್ 3 ಜನರನ್ನ ಇವತ್ತು ಕೋರ್ಟಲ್ಲಿ ನಿಲ್ಲಿಸಲಾಯಿತು. ಚಾರ್ಜ್ ಶೀಟ್. ಯಾವ ಕೇಸು? IRCTC ಕಾಂಟ್ರಾಕ್ಟ್ಗಳನ್ನು ಕೊಡೋದಕ್ಕೆ, ಅದಕ್ಕೆ ಬದಲಾಗಿ ಬೇನಾಮಿ ಕಂಪನಿಗಳ ಹೆಸರಲ್ಲಿ ಭೂಮಿ ಪಡ್ಕೊಂಡಿದ್ದಾರಂತೆ. ಸರಿ, ಆ ಆರೋಪಗಳಿರಲಿ, ರಾಜಕೀಯ ಆರೋಪ, ಭ್ರಷ್ಟಾಚಾರ, ಅದು ಇರಲಿ, ಅದು ಕೋರ್ಟ್ ತೀರ್ಮಾನ ಮಾಡುತ್ತೆ. ಬಟ್ ಸನ್ನಿವೇಶ, ಸಂದರ್ಭ ಈಗಲೇ ಬೇಕಿತ್ತ? ಚುನಾವಣೆಗಳ ಹೊಸ್ತಿಲಲ್ಲಿ ಈಗಲೇ ಅದಕ್ಕೊಂದು ಚಾರ್ಜ್ ಶೀಟು, ಈಗಲೇ ತನಿಖೆಗೆ ಬುಲಾವ್, ಎಲ್ಲವೂ ಈಗಲೇ. ಇಷ್ಟು ದಿನ, ಇಷ್ಟು ತಿಂಗಳು, ಇಷ್ಟು ವರ್ಷ ಕತ್ತೆ ಕಾಯ್ತಾ ಕೂತಿರ್ತದ, ಈಗಲೇ ಚುನಾವಣೆ ಸಂದರ್ಭಕ್ಕೆ ಬರೋದ? ಜಾರ್ಖಂಡ್ ಮುಖ್ಯಮಂತ್ರಿ ಚುನಾವಣೆ ಹತ್ತಿರದಲ್ಲೇ ಅರೆಸ್ಟು, ದೆಹಲಿ ಮುಖ್ಯಮಂತ್ರಿ ಚುನಾವಣೆ 6 ತಿಂಗಳಿದೆ ಅನ್ಬೇಕಾದ್ರೆ ಅರೆಸ್ಟು. ಎಲ್ಲಿ ಚುನಾವಣೆ ಇರ್ತದೋ ಅಲ್ಲಿ ಪ್ರಮುಖ ವಿರೋಧ ಪಕ್ಷದ ನಾಯಕ ಅಥವಾ ಮುಖ್ಯಮಂತ್ರಿನೇ ಎತ್ಕೊಂಡೋಗಿ ಜೈಲಲ್ಲಿ ಕೂರಿಸ್ಕೊಂಡ್ಬಿಡೋದು. ಆ ನಂತರ ಯಾವುದೆಲ್ಲ ರೀತಿಯಲ್ಲಿ ಅವ್ರ ಮೇಲೆ ಒತ್ತಡ ಹೇರ್ಬೋದು, ಬೆದರಿಕೆ ಹಾಕ್ಬೋದು, ಎಲ್ಲವೂ ಮಾಡ್ಬೋದು. ಹೇಗಾದರೂ ಮಾಡಿ ಚುನಾವಣೆ ಗೆದ್ದು ಬಿಡಬೇಕು. ಸಂವಿಧಾನ ಎಕ್ಕುಟ್ಟೋಗ್ಲಿ, ಕಾನೂನು ಎಕ್ಕುಟ್ಟೋಗ್ಲಿ, ನೀತಿ ನ್ಯಾಯ ಏನು ಬೇಕಾಗಿಲ್ಲ, ನಮಗೆ ಚುನಾವಣೆ ಗೆಲ್ಲಬೇಕು. ನಾಯಕರನ್ನ ತಗೊಂಡೋಗಿ ಕೇಸಲ್ಲಿ ಮುಳುಗ್ಸು, ಈ ಕಡೆ ಜನರ ಮುಂದೆ ಬಂದು ಹಿಂದೂ ಮುಸ್ಲಿಂ ಅಂತ ಬಾಯಿ ಬಡ್ಕೋ, ಚುನಾವಣೆ ಗೆಲ್ಲು. ಆಮೇಲೆ ದಣಿಗಳ ಸೇವೆ ಮಾಡೋದು, ದೊಡ್ಡ ದೊಡ್ಡ ಬಂಡವಾಳಶಾಹಿಗಳ ಸೇವೆ ಮಾಡೋದು. ಜನ ಸಾಯ್ತಿರ್ಲಿ, ಸಾಯದೆ ಉಳಿಬೇಕು ಅಂದರೆ 5 kg ಅಕ್ಕಿ ಬಿಸಾಕ್ತಾರೆ. 5 kg ಅಕ್ಕಿ ಕೊಟ್ಟು ಜೀವಂತವಾಗಿ ಇಡ್ತಾರೆ. ಇವರು ಆ 5 kg ಅಕ್ಕಿ ತಿನ್ಕೊಂಡು ಮೂರ್ಖರ ಹಾಗೆ ಧರ್ಮದ ನಶೆಯಲ್ಲಿ ತೇಲ್ತಾ ಇರ್ತಾರೆ. ಇವ್ರು ಹೇಳೋ ಡೈಲಾಗ್ಗಳು, ಓ ಮುಸ್ಲಿಮ್ಸ್ ಪಾಪ್ಯುಲೇಷನ್ ಜಾಸ್ತಿ ಆಗೋಯ್ತು, ಮುಸ್ಲಿಮ್ಸ್ ನಿಮ್ಮ ತಾಳಿ ಕಿತ್ಕೊಂಡ್ಬಿಡ್ತಾರೆ, ಮುಸ್ಲಿಮ್ ನಿಮ್ಮ ಎಮ್ಮೆ ಕಿತ್ಕೊಂಡ್ಬಿಡ್ತಾರೆ, ಮುಸ್ಲಿಮರದ್ದು ಅದಾಗೋಯ್ತು, ಮುಸ್ಲಿಮರದ್ದು ಇದಾಗೋಯ್ತು, ಇದೇ ಕತೆ. ಹಿಂದೂಗಳು ಅಪಾಯದಲ್ಲಿದ್ದಾರೆ ಈಗ ಹೇಳಿ ಓಟ್ ಹಾಕ್ಸ್ಕೊಂಡ್ಬಿಡ್ತಾರೆ. ಮತ್ತೆ ನೀವು ನೆಕ್ಸ್ಟ್ ಎಲೆಕ್ಷನ್ವರೆಗೂ ಜೀವಂತ ಇರೋದಕ್ಕೆ 5 kg ಅಕ್ಕಿ ನಿಮ್ಮ ಬಾಯಿಗೆ ಹಾಕ್ತಾರೆ. ಅಕ್ಕಿ ಹಾಕ್ತಾನೆ ಇರ್ತಾರೆ, ಬಾಯಿಗೆ ಅಕ್ಕಿ ಹಾಕ್ತಾ ಇರ್ತಾರೆ. ಸೊ ಇದು ಈಗ ಬಿಹಾರದಲ್ಲಿ ನಡೀತಿರುವಂತಹ ಲೇಟೆಸ್ಟ್ ಆದಂತಹ ಒಂದು ಪ್ರಯತ್ನ, ಬಿಹಾರ ಚುನಾವಣೆಯಲ್ಲಿ ಹೇಗಾದರೂ ಮಾಡಿ ಗೆಲುವನ್ನು ಸಾಧಿಸಬೇಕು ಅಂತ. ಆದರೆ ಅಷ್ಟು ಸುಲಭ ಇಲ್ಲ ಅನ್ನೋದು ವರದಿಗಳು, ಸಮೀಕ್ಷೆಗಳು ಹೇಳ್ತಾ ಇದೆ. ಅದಕ್ಕೆ ಭಯ ಜಾಸ್ತಿಯಾಗಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಇಡೀ ಕುಟುಂಬನ ಒಳಗಡೆ ತಳ್ಳುವಂತಹ ಪ್ರಯತ್ನವನ್ನು ಮಾಡ್ತಿದ್ದಾರೆ.
ಬಿಹಾರ ಯಾಕೆ ಇವ್ರಿಗೆ ಇಷ್ಟು ಇಂಪಾರ್ಟೆಂಟು, ಇಷ್ಟು ಯಾಕೆ ರಿಸ್ಕ್ ತಗೊಳ್ತಿದ್ದಾರೆ? ಒಂದು ಕಡೆ ಎಲೆಕ್ಷನ್ ಕಮಿಷನ್ ಅನ್ನು ಬೇರೆ ರೀತಿ ಬಳಸ್ಕೊಳ್ತಾರೆ, ಕಳ್ಳ ಓಟುಗಳು ವಿಚಾರಗಳು ಅದು ಇದು ಎಲ್ಲ ಆಚೆ ಬರುತ್ತೆ. ಈ ಕಡೆ ಬದುಕಿರೋರ ಹೆಸರುಗಳನ್ನು ಸಹ ಕಟ್ ಮಾಡಿ ಬಿಸಾಕ್ತಾರೆ. SIR ಹೆಸರಿನಲ್ಲಿ ಲಕ್ಷಾಂತರ ಜನ ಮತದಾರರ ಹೆಸರುಗಳನ್ನು ಕಿತ್ತು ಬಿಸಾಕ್ತಾರೆ. ಏನೆಲ್ಲ ಪ್ರಯತ್ನಗಳನ್ನು ಮಾಡ್ತಾರೆ. ಮಹಿಳೆಯರ ಅಕೌಂಟ್ಗೆ 10,000 ಹಾಕ್ತಾರೆ, ನಿರುದ್ಯೋಗಿಗಳಿಗೆ 1,000 ಒಂದು ತಿಂಗಳಿಗೆ ಅಂತ ಹೇಳ್ಬಿಡ್ತಾರೆ. ಇಂಜಿನಿಯರಿಂಗ್ ಓದಿದ್ರೆ ನಿನಗೆ ಇಷ್ಟು 1,000, ವಕೀಲಿ ಓದಿದ್ರೆ ಇಷ್ಟು 1,000. ಸುಮ್ಮನೆ ಕೂತಿದ್ರು ಸಹ ಮೊಬೈಲ್ ಆನ್ ಮಾಡಿ ಟಕ್ ಅಂತ ನೋಡಿದ್ರೆ ಯಾವುದೋ ಒಂದು ಅಮೌಂಟು ಬಿಹಾರ ಸರ್ಕಾರದಿಂದ ನಿಮ್ಮ ಅಕೌಂಟ್ಗೆ ಬಂದು ಬೀಳ್ತಾ ಇದೆ. 10,000 ಅಂತೆ, 3,000 ಅಂತೆ, 1,400 ಅಂತೆ, ಏನು ಲೆಕ್ಕ, ಅದಕ್ಕೊಂದು ಹೆಸರು ಇಲ್ಲ, ಎಂಥದ್ದಿಲ್ಲ. ನಿಮ್ಮ ಅಕೌಂಟ್ಗೆ ದುಡ್ಡು ಬರ್ತಾ ಇದೆಯಾ, ಓಟ್ ಹಾಕ್ಬಿಡಿ ಅಷ್ಟೇ. ಓಟ್ ಹಾಕಬೇಕು ನೀವು ಅಷ್ಟೇ. ಎಷ್ಟು ಬೇಕಾದ್ರೂ ದುಡ್ಡು ಸುರಿತೀವಿ. ಆಮೇಲೆ ನಮಗೆ ಗೊತ್ತು ಹೆಂಗೆ ನಿಮ್ಮ ಹತ್ರ ನಾವು ಕೆರೆದು ತಗೋಬೇಕು ಅಂತ ನಮಗೆ ಗೊತ್ತಿದೆ. ಅದನ್ನು ನಾವು 11 ವರ್ಷದಿಂದ ಮಾಡ್ತಿದ್ದೀವಿ, ನಾವು ಮಾಡ್ತೀವಿ. ನಿಮಗೆ ಈಗೇನು ಆಸೆ ತೋರಿಸ್ಬೇಕು, ದುಡ್ಡು ಹಾಕ್ತಿದ್ದೀವಿ, ಎಂಜಾಯ್ ಮಾಡಿ. ಈ ಪರಿಸ್ಥಿತಿ ಯಾಕೆ ಅಂತಂದರೆ, ನಿಮಗೆ ಗೊತ್ತಿರೋ ಹಾಗೆ ಸಾಕಷ್ಟು ಜನಕ್ಕೆ ನಂಬಿಕೆ ಇದೆಯೋ ಇಲ್ವೋ, ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಅಥವಾ ಅಂಧಭಕ್ತಿಯಲ್ಲಿ ಗೊತ್ತಿಲ್ವೋ ಅವರಿಗೆ, ಅದನ್ನು ಮನಸ್ಸಿಗೆ ತಗೊಂಡಿಲ್ವೋ ಏನೋ, ಮೋದಿ ಸರ್ಕಾರ ನಿಂತಿರುವುದು, ಮೋದಿ ಸರ್ಕಾರ ಉಸಿರಾಡ್ತಿರೋದು ಬಾಡಿಗೆ ಸಪೋರ್ಟಲ್ಲಿ. ಮೋದಿಗೆ ಬಹುಮತ ಇಲ್ಲ ಈ ದೇಶದಲ್ಲಿ. ಕೇವಲ 240 ಸೀಟು ಮಾತ್ರ BJPಗೆ ಇರೋದು. 272 ಬಹುಮತಕ್ಕೆ ಬೇಕಾದಂತಹ ಅಂಕಿಗಳು. 32 ಸೀಟ್ ಶಾರ್ಟೇಜ್ ಇದೆ. ಆ 32 ಸೀಟುಗಳನ್ನು ತುಂಬುತ್ತಾ ಇರುವಂಥದ್ದು ಬೇರೆ ಪಕ್ಷದವರು. ಚಂದ್ರಬಾಬು ನಾಯ್ಡು, ನಿತೀಶ್ ಕುಮಾರ್, ಚಿರಾಗ್ ಪಾಸ್ವಾನ್, ಶಿಂದೆ, ಈ ಥರದವರು ತುಂಬುತ್ತಾ ಇರೋದು. ಅಜಿತ್ ಪವಾರ್, ಸಾಕಷ್ಟು ಜನ ಸಣ್ಣ ಪುಟ್ಟ ಪಕ್ಷಗಳು ಅವರ ಸಪೋರ್ಟ್ ಮೇಲೆ, ಅದರಲ್ಲೂ ಮುಖ್ಯವಾಗಿ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವರಿಬ್ಬರದೇ ಮೇಜರ್. 12 + 16. ಚಂದ್ರಬಾಬು ನಾಯ್ಡು 16 ಸೀಟು, ನಿತೀಶ್ ಕುಮಾರ್ 12 ಸೀಟು, 28 ಸೀಟ್ ಅಲ್ಲೇ ಬರುತ್ತೆ. ಅವರಿಬ್ಬರು ಕೈ ಎತ್ತಿಬಿಟ್ರೆ ಸರ್ಕಾರ ಡಮಾರ್. ಮೋದಿ ಒಂದೇ ಕ್ಷಣದಲ್ಲಿ ಪ್ರಧಾನಮಂತ್ರಿಯಿಂದ ಮಾಜಿ ಪ್ರಧಾನಿ, ಒಂದೇ ಕ್ಷಣ, 1 ನಿಮಿಷದಲ್ಲಿ. ಅದು ಆಗದೇ ಇರಬೇಕು ಅಂತಂದ್ರೆ ಬಿಹಾರವನ್ನು ಹೇಗಾದರೂ ಮಾಡಿ ಗೆದ್ರೆ ಇನ್ನೊಂದಷ್ಟು ಹಿಡಿತ ಸಿಗುತ್ತೆ. JDU MPಗಳನ್ನೆಲ್ಲ ಬಾಚಿ ಹಾಕಬಹುದು, ಏನೆಲ್ಲ ಮಾಡಬಹುದು. ಬಿಹಾರ ಸೋತರೆ ನಮ್ಮನ್ನು ಪ್ರಶ್ನೆ ಮಾಡೋರು ಜಾಸ್ತಿ ಆಗ್ತಾರೆ. ಬಿಹಾರ ಸೋತರೆ JDU ಇಬ್ಬಾಗ ಆಗೋ ಸಾಧ್ಯತೆ ಇರುತ್ತೆ. ಇಬ್ಬಾಗ ಆದರೆ BJPಗೆ ಸಪೋರ್ಟ್ ಮಾಡುವವರು MPಗಳು ಕಡಿಮೆ ಆಗ್ತಾರೆ. ಆ ಸನ್ನಿವೇಶ ಬಂದಾಗ ಸರ್ಕಾರ ಬಿದ್ದೇ ಹೋಗುತ್ತೇನೋ ಅನ್ನುವಂತಹ ಸನ್ನಿವೇಶ ಬಂದಾಗ ಚಂದ್ರಬಾಬು ನಾಯ್ಡು ಯಾಕೆ ಸಪೋರ್ಟ್ ಕೊಡ್ತಾರೆ? ಅವರು ಕೈ ಕೊಡ್ತಾರೆ. ಅಲ್ಲಿಗೆ ಸರ್ಕಾರ ಡಮಾರ್, ಮೋದಿ ಸರ್ಕಾರ ಬಿದ್ದೋಗುತ್ತೆ. ಆ ಭಯ ಇದೆ. ಹಾಗಾಗಿ ಏನೇ ಮಾಡಿ, ಹೇಗಾದರೂ ಮಾಡಿ ಬಿಹಾರ ಗೆಲ್ಲೇಬೇಕು. ಅದಕ್ಕೆ ಇಷ್ಟೆಲ್ಲ ಖಾತೆಗಳಿಗೆ ಡೈರೆಕ್ಟ್ ಲಂಚದ ರೂಪದಲ್ಲೇ ಹೋಗ್ತಿದೆ. ಅದು ಡೈರೆಕ್ಟ್ ಕ್ಯಾಶ್ 10,000 ಏನು ಬಿಸಾಕದಂಗೆ ಮಾಡ್ತಿದ್ದಾರೆ. ಪ್ಲಸ್ ಈ ಲಾಲು ಕುಟುಂಬವನ್ನು ಕಂಪ್ಲೀಟಾಗಿ ಟೆನ್ಷನ್ನಲ್ಲಿಡಬೇಕು, ಕೋರ್ಟು ಕಚೇರಿ ಸುತ್ತ ಇಡಬೇಕು. ಎಲೆಕ್ಷನ್ ಟೈಮಲ್ಲಿ ಅವ್ರಿಗೆ ಒಂದು ರೀತಿ ಕಿರಿಕಿರಿ ಇರಬೇಕು ಅಂತ ಈ ಕೆಲಸವನ್ನು ಮಾಡ್ತಾ ಇದೆ. ಸೊ ಇದಿಷ್ಟು ಬಿಹಾರದಿಂದ ಬರ್ತಿರುವಂತಹ ಸುದ್ದಿ. ಬಿಹಾರದಲ್ಲಿ ವಿಪಕ್ಷಗಳನ್ನು ಹಣಿಯೋದಕ್ಕೆ ಮೋದಿ ಮತ್ತು ಅಮಿತ್ ಶಾ ಈ ರೀತಿಯ ಒಂದು ತಂತ್ರಗಳನ್ನು ಗಟ್ಟಿಯಾಗಿ ಮಾಡ್ತಿದ್ದಾರೆ. ಅಷ್ಟೇ, ಇನ್ನೇನಿಲ್ಲ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.